ಈಗಾಗಲೇ ಕರ್ನಾಟಕ ರಾಜಕೀಯದಲ್ಲಿ ತಲ್ಲಣವನ್ನೇ ಸೃಷ್ಟಿ ಮಾಡಿದಂತಹ ಯತ್ನಾಳ್ ಸಾಹೇಬರ ಮುಂದಿನ ನಡೆ ಏನು? ಹೊಸ ಪಕ್ಷ ಕಟ್ತಾರಾ ಅಥವಾ ಮತ್ತೆ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಗಳು ಈಗಾಗಲೇ ಎಲ್ಲರಲ್ಲಿ ಮೂಡ್ತಾ ಇದೆ. ಆದರೆ ಇದೆಲ್ಲದರ ನಡುವೆ ಈಗ ಬಣ ರಾಜಕೀಯ ಅಂದರೆ ಬಣ ಒಂದು ಗುಂಪಿದೆಯಲ್ಲ, ಯತ್ನಾಳ್ ಅವರ ಗುಂಪಲ್ಲಿರುವಂತಹ ರಮೇಶ್ ಜಾರಕಿಹೊಳಿಯವರು ಈಗಾಗಲೇ ಬಿ ಜೆ ಪಿಯಲ್ಲಿ ದೊಡ್ಡ ಪವರ್ಫುಲ್ ಏನಂತಂದರೆ ನಾಯಕ ಅಂತ ಗುರುತಿಸ್ಕೊಂಡಿದ್ದಾರೆ. ಅವ್ರದ್ದು ಹೈಕಮಾಂಡಲ್ಲೂ ಕೂಡ ದೊಡ್ಡ ಹೆಸರಿದೆ. ಈಗ ಯತ್ನಾಳ್ ಪರವಾಗಿ ರಮೇಶ್ ಜಾರಕಿಹೊಳಿಯವರು ಮಹಾರಾಷ್ಟ್ರ ಸಿ ಎಂ ದೇವೇಂದ್ರ ಫಡ್ನವೀಸ್ ಅವರನ್ನು ಭೇಟಿಯಾಗಿ ಸ್ವಲ್ಪ ಮನವೊಲಿಸಿ, ಅಂದರೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ದಾರೆ. ಸೊ ಅವ್ರಿಗೆ ಒಂಚೂರು ಕೇಳಿ ಅನ್ನುವಂತಹ ಕೋರಿಕೆಯನ್ನು ಇಟ್ಟಿದ್ದಾರಂತೆ. ಯತ್ನಾಳ್ ಉಚ್ಚಾಟನೆ ವಾಪಸ್ಗೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರ ಮೇಲೆ ರಮೇಶ್ ಜಾರಕಿಹೊಳಿಯವರು ಏನಂತಂದರೆ ಒತ್ತಡ ಹೇರಿದ್ದಾರೆ ಎನ್ನುವಂತಹ ಸುದ್ದಿ ಇದೆ. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿಜೆಪಿಯಿಂದ ಉಚ್ಚಾಟನೆ ಮಾಡಿರುವ ಬೆನ್ನಲ್ಲೇ ಯತ್ನಾಳ್ ಅವರ ಬಂಡಾಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಮಾಜಿ ಸಚಿವ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿಯವರು ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರನ್ನು ಮುಂಬೈಯಲ್ಲಿ ಬುಧವಾರ ಭೇಟಿಯಾಗಿ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಕುರಿತು ಚರ್ಚೆಯನ್ನು ನಡೆಸಿದ್ದಾರೆ. ತಮ್ಮ ಬಣ ನಾಯಕ ಯತ್ನಾಳ್ ಅವರು ಪಕ್ಷದ ಹಿರಿಯ ನಾಯಕರಾಗಿದ್ದು ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದು ಅಂದರೆ ದುರ್ದೈವ ರೀತಿಯ ಸಂಗತಿಯಾಗಿದೆ. ಅವರನ್ನು ಪಕ್ಷದಲ್ಲಿಯೇ ಉಳಿಬೇಕಾದಂತಹ ಅನಿವಾರ್ಯತೆ ಇದೆ. ಇಲ್ಲ ಅಂತಂದರೆ ಬಿ ಜೆ ಪಿಗೆ ಮೈನಸ್ ಆಗುತ್ತೆ, ತುಂಬ ದೊಡ್ಡ ಹೊಡೆತ ಬೀಳುತ್ತೆ. ಅದಕ್ಕೋಸ್ಕರ ಏನೇ ಮಾಡಿ ನೀವು ದೇವೇಂದ್ರ ಫಡ್ನವೀಸ್ ಅವರೇ ಯತ್ನಾಳ್ ಅವರನ್ನು ಮತ್ತೆ ಬಿ ಜೆ ಪಿಗೆ ಕರೆದುಕೊಂಡು ಬರುವಂತಹ ಜವಾಬ್ದಾರಿಯನ್ನು ನಾನು ನಿಮಗೆ ವಹಿಸ್ತಾ ಇದ್ದೀನಿ ಅನ್ನೋದರ ಮೂಲಕ ಫಡ್ನವೀಸ್ ಅವರ ಮೇಲೆ ಒತ್ತಡವನ್ನು ಹೇರಿದ್ದಾರೆ. ಹೇಗೆ ರಮೇಶ್ ಜಾರಕಿಹೊಳಿ ಮತ್ತು ಫಡ್ನವೀಸ್ ಅವರ ಫ್ರೆಂಡ್ಶಿಪ್ ಹೇಗಿದೆ ಅಂತಂದರೆ, ಇವರು ಅಂದರೆ ಕಾಂಗ್ರೆಸ್ಸನ್ನು ಬಿಟ್ಟು ಬಿ ಜೆ ಪಿಗೆ ಬರೋದಕ್ಕೂ ಕೂಡ ದೇವೇಂದ್ರ ಫಡ್ನವೀಸ್ ಅವರೇ ಕಾರಣ. ಆವಾಗಿಲಿನಿಂದಲೂ ಕೂಡ ಫಡ್ನವೀಸ್ ಮತ್ತು ಜಾರಕಿಹೊಳಿ ಅವರ ಫ್ರೆಂಡ್ಶಿಪ್ ತುಂಬ ಗಟ್ಟಿಯಾಗಿದೆ. ಆಮೇಲೆ ವಿಶ್ವಾಸಪೂರ್ವಕ ಅಂದರೆ ವಿಶ್ವಾಸನೀಯ ಇವರ ಒಡನಾಟ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಫಡ್ನವೀಸ್ ಅವರೇನಾದರೂ ಹೇಳಿದ್ರು ಅಂತಂದರೆ ಡೈರೆಕ್ಟಾಗಿ ಮೋದಿ ಅವರಿಗೆ ಸಂದೇಶ ರವಾನೆ ಆಗುತ್ತೆ. ಜೊತೆಗೆ ಅಮಿತ್ ಶಾ ಅವರಿಗೂ ಕೂಡ ಸಂದೇಶ ರವಾನೆ ಆಗುತ್ತೆ ಫಡ್ನವೀಸ್ ಅವರಿಗೆ ಹೇಳಿದ್ರೆ. ಯಾಕಂದರೆ ಫಡ್ನವೀಸ್ ಅವರು ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಅವರಿಗೂ ಕೂಡ ಕ್ಲೋಸ್ ಆಗಿದ್ದಾರೆ. ಸೊ ಹೀಗಾಗಿ ಇಲ್ಲಿ ಸಂದೇಶ ಕೊಟ್ಟರೆ ಡೈರೆಕ್ಟಾಗಿ ಹೈಕಮಾಂಡ್ಗೆ ಹೋಗುತ್ತೆ ಈ ಸಂದೇಶ ಅನ್ನುವುದರ ಮೂಲಕ ರಮೇಶ್ ಜಾರಕಿಹೊಳಿ ಅವರು ನಿನ್ನೆ ಮುಂಬೈಗೆ ಹೋಗಿ ಫಡ್ನವೀಸ್ ಅವರನ್ನು ಭೇಟಿಯಾಗಿ ಯತ್ನಾಳ್ ಅವರನ್ನು ಮತ್ತೆ ಪಕ್ಷಕ್ಕೆ ಕರೆತರಬೇಕು, ಇಲ್ಲ ಅಂತಂದರೆ ದೊಡ್ಡ ಹೊಡೆತ ಬೀಳುತ್ತೆ. ಈಗಾಗಲೇ ಏನಂತಂದರೆ ಅವರು ಮಾಡಿರೋ ಆರೋಪಗಳೆಲ್ಲವೂ ಕೂಡ ಈಗಲೂ ಕೂಡ ಅಷ್ಟೇ. ಯತ್ನಾಳ್ ಅವರು ನನ್ನನ್ನು ಹೊರಗಡೆ ಹಾಕಿದ್ದಾರೆ, ಅದರಿಂದ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ. ಅವರೇನು ಸುಮ್ಮನೆ ಕೂತಿಲ್ಲ, ತಮ್ಮ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಏನಂತಂದರೆ ಯತ್ನಾಳ್ ಅವರು ಇನ್ನೊಂದು ಹೇಳಿದ್ದಾರೆ, ಬಿ ಜೆ ಪಿ ನನ್ನನ್ನೇನಾದರೂ ಕರೆಸ್ಕೊಂಡ್ರೂ ಕೂಡ ಈ ಕುಟುಂಬ ರಾಜಕಾರಣ ಏನಂದರೆ ಈ BY ವಿಜಯೇಂದ್ರ ಅವರನ್ನು ಕೆಳಗೆ ಇಳಿಸಿದ ನಂತರನೇ ನಾನು ಬಿ ಜೆ ಪಿಗೆ ಬರ್ತೀನಿ ಅನ್ನುವಂತಹ ಸವಾಲನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಅದೇ ಮಾತನ್ನು ಹೇಳಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಈಗಾಗಲೇ ಯತ್ನಾಳ್ ಅವರ ಪರವಾಗಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಯತ್ನಾಳ್ ಅವರು ಮತ್ತೆ ಬಿ ಜೆ ಪಿಗೆ ಬರಬೇಕು, ಇಲ್ಲ ಅಂದರೆ ಹೊಸ ಪಕ್ಷವನ್ನು ಕಟ್ಟಬೇಕು ಅನ್ನುವಂತಹ ಹೋರಾಟಗಳು ನಡೆಸಲಾಗ್ತಾ ಇದೆ. ಬಟ್ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಯತ್ನಾಳ್ ಅವರು ಮತ್ತೆ ಈಗೇನು ಚಿಕ್ಕ ಪುಟ್ಟ ವಿಷಯವಾಗಿ ಅಂದರೆ ಚಿಕ್ಕದಾಗಿ ಹೊತ್ತುಕೊಂಡಿರುವಂತಹ ಈ ಬೆಂಕಿ ಮುಂದಿನ ದಿನಗಳಲ್ಲಿ ಜ್ವಾಲಾಮುಖಿಯಾಗಿ ಸ್ಫೋಟಗೊಳ್ಳುವಂತಹ ಸಾಧ್ಯತೆ ಇದೆ. 2028 ವಿಧಾನಸಭೆ ಚುನಾವಣೆಗೋಸ್ಕರ ಈಗಿನಿಂದಲೇ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಬಿ ಜೆ ಪಿ. ಇಂತಹ ಡ್ಯಾಮೇಜಿಂಗ್ ಕೆಲಸಗಳನ್ನು ಮಾಡ್ತಾ ಹೋದರೆ ಪಕ್ಕ ಮುಂದಿನ ದಿನಗಳಲ್ಲಿ ಇದು ಜ್ವಾಲಾಮುಖಿಯಾಗಿ ಸ್ಫೋಟಗೊಳ್ಳುತ್ತೆ. ಮೊನ್ನೆಯಷ್ಟೇ ಕಳೆದ ಬಾರಿ 2023 ವೇಳೆಗೆ ಯಡಿಯೂರಪ್ಪನವರನ್ನು CM ಸ್ಥಾನದಿಂದ ಕೆಳಗಿಳಿಸಿ ದೊಡ್ಡ ಹೊಡೆತವನ್ನು ಅನುಭವಿಸಿತ್ತು ಬಿ ಜೆ ಪಿ ಹೈಕಮಾಂಡ್. ಈಗಲೂ ಕೂಡ ಅಷ್ಟೇ, ಸ್ವಲ್ಪ ಯತ್ನಾಳ್ ಅವರನ್ನು ಸಮಾಧಾನಪಡಿಸಿ ಯಾವುದೋ ಒಂದು ದೊಡ್ಡ ಹುದ್ದೆಯನ್ನು ಕೊಟ್ಟು ಸಮಾಧಾನ ಪಡಿಸಬಹುದಿತ್ತೇನೋ, ಆದರೆ ಏನು ಮಾಡ್ತು, ಅವರನ್ನು ಉಚ್ಚಾಟನೆ ಮಾಡ್ತು. ಬಟ್ ಮುಂದಿನ ಸ್ಟೋರಿ ಏನಂತ ನೋಡ್ತಾ ಹೋಗೋದಾದರೆ, ಟ್ರಂಪ್ ತೆರಿಗೆ ಎಫೆಕ್ಟ್ ಭಾರತದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಅನ್ನುವಂತಹ ಸುದ್ದಿ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ.